ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಏನ್ ಮಾಡ್ತಾ ಇದ್ದೀರಾ? ರೆಡಿಯಾಗಿ ಕೂತಿದ್ದೀರಾ ಕ್ಲಾಸ್ ಕೇಳಕ್ಕೆ ಅಲ್ವಾ? ಹಾಫ್ ಚಾಪ್ಟರ್ ಆಲ್ಮೋಸ್ಟ್ ನಾವು ಮುಗಿಸಿದ್ದೀವಿ. ಇನ್ನೊಂದು ಹಾಫ್ ಚಾಪ್ಟರ್ ಬಗ್ಗೆ ತಿಳ್ಕೊಬಿಟ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ. ಸೊ ಎಲ್ರು ಕಾಫಿ ಎಲ್ಲ ಕುಡಿದು ಫ್ರೆಶ್ ಆಗಿ ಇನ್ ಹಾಫ್ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ರೆಡಿ ಆಗಿ ಕೂತಿದ್ದೀರಾ? ಯಾರಿಗೆಲ್ಲ ನಿನ್ನೆ ಕ್ಲಾಸಲ್ಲಿ ನಾವ್ ಏನೇನ್ ಕಲ್ತಿದ್ವಿ ನೆನ್ಪಿದೆ? ಯಾರು ಆನ್ಸರ್ ಮಾಡ್ತೀರಾ? ನಿನ್ನೆ ಕ್ಲಾಸಲ್ಲಿ ಓಕೆ, ನಾನು ಹಿಂಟ್ ಕೊಡ್ತೀನಿ. ನಾವು ನಿನ್ನೆ ಕ್ಲಾಸಲ್ಲಿ ಏನೇನು ಕಲ್ತಿದ್ವಿ ಅಂತ ಒಂಚೂರು ಹಿಂಟ್ ಕೊಡ್ತೀನಿ. ಹಾಗೆ ಇನ್ಯಾರು ನಾವೇನೇನು ಕಲ್ತಿದ್ವಿ ಅಂತ ನಿಮ್ಗೆ ಏನೇನು ನೆನಪಾಗ್ತಾ ಇದೆ ಅಂತ ನನಗೆ ಆನ್ಸರ್ ಮಾಡ್ತೀರಾ? ನೋಡೋಣ ಎಷ್ಟು ಜನಕ್ಕೆ ನೆನಪಿದೆ, ಎಷ್ಟು ಜನ ಕ್ಲಾಸನ್ನ ಕೇಳಿದ್ದೀರಾ ಚೆನ್ನಾಗಿ ಅಂತ ಹೇಳಿ ಗೊತ್ತಾಗತ್ತೆ ಈಗ ಅಲ್ವಾ? ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಬಗ್ಗೆ ಕಲ್ತಿದ್ವಿ. ಸೊ ವಾಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಶನ್? It is a polynomial expression having degree 2. ಹೌದಾ? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು? ಈಕ್ವೇಶನ್ನಿನ ಹೈಯೆಸ್ಟ್ ಪವರ್ 2 ಇರುತ್ತೆ. ಹಾಗೇನೆ ವೇರಿಯೇಬಲ್ಸು, ಕಾನ್ಸ್ಟಂಟ್ ಟರ್ಮ್ಸ್ ಮತ್ತೆ ವೇರಿಯೇಬಲ್ಸ್ ಜೊತೆಗೆ ಸಮ್ ಕೋಎಫಿಷಿಯಂಟ್ಸ್ ವಿಲ್ ಬಿ ದೇರ್. ಅಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಪ್ಲಸ್ ಆರ್ ಮೈನಸ್ ಅದೆಲ್ಲದು ಇರುವಂತಹದ್ದು. What is the general form of quadratic equation? Ax square plus bx plus c is equal to 0 is the general form of quadratic equation ಅಲ್ವಾ? ಬಿಕಾಸ್ ನಾವಲ್ಲಿ ಈಕ್ವೇಟ್ ಮಾಡ್ತಾ ಇದ್ದೀವಿ. LHS is equal to RHS ಅಂತ ಹೇಳಿ ಈಕ್ವೇಟ್ ಮಾಡ್ತಾ ಇರೋದಕ್ಕೆ is equal to 0 ಕೂಡ ನಾವು ಬರಿಬೇಕು ಕ್ವಾಡ್ರಾಟಿಕ್ ಈಕ್ವೇಶನ್ ಬರೆಯುವಾಗ. ಸೊ ನಾವು ಅದನ್ನೆಲ್ಲ ನಿನ್ನೆ ಡಿಸ್ಕಸ್ ಮಾಡಿದ್ವಿ ಹೌದಾ? ಕ್ಲಾಸಲ್ಲಿ ನಾವು ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಮಾಡ್ತಾ ಎಲ್ಲದನ್ನು ನೋಡಿದ್ವಿ ಹೌದಾ? ನೆನ್ಪಿದ್ಯಾ ಮಕ್ಳೇ? ಬೇಗ ಬೇಗ ನಾವು ನಿನ್ನೆ ಏನೇನ್ ಕಲ್ತಿದ್ವಿ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಇದಾದ್ಮೇಲೆ we learnt about quadratic equations. Then we tried to find the solution by solving that quadratic equation using a formula ಅಲ್ವಾ? ನಾವು ಒಂದು ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದು. ಆಲ್ಸೋ ವಿ ಲರ್ನ್ ಹೌ ಟು ಫೈಂಡ್ ಔಟ್ ದ ನೇಚರ್ ಆಫ್ ದಟ್ ರೂಟ್ಸ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? ನಾವಿದನ್ನ ಫಾರ್ಮುಲಾ ನೋಡುವಾಗ ಕಲ್ತಿದ್ವಿ ಅಲ್ವಾ ಮಕ್ಳೇ? ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು? Nature of the roots depend on the value of d. So what is d? Discriminant. We learnt it, alva? So what is discriminant? That is b square minus 4ac. ಹೌದಾ? So our formula to find solutions for quadratic equation is minus b plus or minus root b square minus 4ac whole divided by 2a. ಅಲ್ವಾ? ಇದು ನಮ್ಮ ಫಾರ್ಮುಲಾ ಆಗಿತ್ತು ಟು ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ದಿಸ್ ರೂಟ್ ಅಂಡರ್ ಪಾರ್ಟ್ ಈಸ್ ಅವರ್ ಡಿ. We can rewrite this equation as or this formula as minus b plus or minus root d by 2a. ಹೌದಾ? So this discriminant will tell us about the nature of the roots. ಹೇಗೆ ಹೇಳತ್ತೆ? If d value is greater than 0, we will get real and unequal roots. ಹೌದಾ? Unequal roots. If d value is less than 0,
we will get some imaginary roots. ಹೌದಾ? ನಾನ್ ರಿಯಲ್ ನಂಬರ್ಸ್ ಬರುತ್ತೆ. ಅದೇ d is equal to 0 ಆದ್ರೆ imaginary. When d is less than 0 and if d is equal to 0, we will get real and equal roots. ಹೌದಾ? ಓಕೆ, ಇದಿಷ್ಟು ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. This is one of the methods to find out the solution for given quadratic equation. Let's study the second method, that is factorization, in today's class. So what is factorization? Factorization. What is factor? ಸೊ ಫ್ಯಾಕ್ಟರ್ ಅಂದ್ರೆ ಏನು ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ? ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ಆರ್ ನಂಬರ್ ಅನ್ನ ಅಂತ ಅನ್ಕೊಳ್ಳೋಣ. ನಾವು ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡೋದಿಕ್ಕೆ ಆದ್ರೆ ವಿ ವಿಲ್ ಕಾಲ್ ದಟ್ ನಂಬರ್ ಆಸ್ ಫ್ಯಾಕ್ಟರ್. ಹೌದಾ? ಫಾರ್ ಎಕ್ಸಾಂಪಲ್, ಇವಾಗ 6 ಅಂತ ತಗೊಂಡ್ರೆ ವಿ ಕ್ಯಾನ್ ಡಿವೈಡ್ ದಿಸ್ 6 by 3. So 3 is the factor of 6. ಹೌದಾ? And we can divide this 6 by 2. So 2 is also one of the factors of 6. ಹಾಗಿದ್ರೆ ಇಲ್ಲಿ ಹೇಗೆ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದು? ಇಲ್ಲಿ ಜಸ್ಟ್ ನಂಬರ್ ಇಲ್ಲ, ದೇರ್ ಈಸ್ ಸಮ್ ವೇರಿಯೇಬಲ್ ಅಲ್ವಾ? x is there. In fact x power 2 ಇದೆ, ಹಾಗೆ x power 1 ಇದೆ. ವೇರಿಯೇಬಲ್ಸ್ ವಿತ್ ಡಿಫರೆಂಟ್ ಪವರ್ಸ್. ಹೌದಾ? ಸೊ ಹೌ ಟು ಸಾಲ್ವ್ ದಿಸ್? ಹೌ ಟು ಫೈಂಡ್ ದ ಫ್ಯಾಕ್ಟರ್ಸ್ ಫಾರ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆಯ್ತಾ? ಫ್ಯಾಕ್ಟರೈಸೇಷನ್ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ದ ಫ್ಯಾಕ್ಟರ್ಸ್. ಇದನ್ನ ನಾವು ಯಾವ್ಯಾವ ಈಕ್ವೇಶನ್ ಇಂದ ಡಿವೈಡ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅನ್ನೋದನ್ನೇ ನಾವು ಫೈಂಡ್ ಔಟ್ ಮಾಡೋದು. ಸೊ ಹೇಗೆ ಮಾಡಬೇಕು ಅಂತ ನೋಡಿದ್ರೆ, ಫಸ್ಟ್ ನೀವಿಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಇರಬಹುದು ಮಕ್ಕಳೇ. x³ + 3x - 4 ಅಂತ ಇದೆ. ಹೌದಾ? ಸೊ ಇಲ್ಲಿ ಇದು ನಮ್ಮ ಗಿವನ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್. ಫಸ್ಟ್ we have to equate this quadratic equation to 0. ಆಯ್ತಾ? So now this equation has become standard. We have written it in the standard form ಅಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ದಾದ್ಮೇಲೆ ನಾವೇನು ಮಾಡಬೇಕು ಅಂದ್ರೆ, ಸೊ ದಿಸ್ ಈಸ್ ax² + bx + c, ಹೌದಾ, is equal to 0. This is the standard form and this equation now is in the standard form ಅಲ್ವಾ? ಸೊ we have to factorize this equation. ಹೇಗೆ ಮಾಡೋದು ಅಂತ ನೋಡೋಣ. ಫ್ಯಾಕ್ಟರೈಸೇಷನ್ ಮಾಡೋದಿಕ್ಕೆ we will split this middle term. ಇದೆಲ್ಲೋ ಬಂದಿತ್ತು ಅಲ್ವಾ? ಎಲ್ಲಿ ನೆನ್ಪಾಗ್ತಾ ಇದೆಯಾ? ಎಲ್ಲಿ ಕಲ್ತಿದ್ದೀರಾ ಸ್ಪ್ಲಿಟ್ ಮಾಡೋದನ್ನ? 9th ಕ್ಲಾಸಲ್ಲೂ ಬಂದಿತ್ತು ಅಲ್ವಾ? ಫ್ಯಾಕ್ಟರೈಸೇಷನ್, ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್, ಇದೆಲ್ಲದು ನಿಮ್ಗೆ ಹೊಸದೇನಲ್ಲ, ನೀವು ಆಲ್ರೆಡಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ ಇದನ್ನ? ಹೇಗೆ ಮಾಡ್ತೀವಿ? we will take two numbers by trial and error method. There is no such rule to select numbers. So we will take two numbers so that their sum will become b value. If we add the numbers, we have to get the b value. Let's assume the numbers as r + s. r can be any number and s can be any number, any real number. ಆಯ್ತಾ? We will take such numbers.
So that when you add the numbers, you will get B value, and if you multiply the numbers, you have to get A and C. I mean A multiplied by C. ಎ ಸಿಯ ಪ್ರಾಡಕ್ಟ್ ನಮಗೆ ಸಿಗಬೇಕು. ಆ ಥರ ನಾವು ನಂಬರ್ಸ್ ಅನ್ನ ಚೂಸ್ ಮಾಡಬೇಕು ಅಲ್ವಾ? ಇದೆಲ್ಲದು ನೆನಪಿದೆ ಅಲ್ವಾ ನಿಮ್ಗೆ ಮಕ್ಕಳೇ? ಇದನ್ನ ಇನ್ನೊಂದ್ಸಲ ನಾವು ನೆನ್ಪು ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ 3 ಇದೆ, ಬಿ ಜಾಗದಲ್ಲಿ 3 ಇದೆ, ಅಂಡ್ ಎ ಏನಿದೆ 1, ಬಿ ಇಸ್ ಈಕ್ವಲ್ ಟು +3, ಸಿ ಇಸ್ ಈಕ್ವಲ್ ಟು -4. ಹೌದಾ? ಕಾಣಿಸ್ತಾ ಇದೆಯಾ? So we have to select two numbers so that if we add the numbers, we should get 3, and if we multiply the same numbers, we should get 4 -4 ಮಕ್ಕಳೇ. ಯಾವ ನಂಬರ್ ಬೇಕು ನಮ್ಗೆ ಇಲ್ಲಿ? ಬಿ. ಸೊ ದಟ್ ಈಸ್ 3. ಸೊ ನಮ್ಮ ಆರ್ ಮತ್ತೆ ಎಸ್ ವ್ಯಾಲ್ಯೂ ಏನಾಗಿರ್ಬೇಕು? ಇಫ್ ವಿ ಆಡ್ 2 numbers, we should get 3, and if we multiply the numbers, we should get -4, because C is -4. So product of A and C is -4. ಹೌದಾ? So let's start ಟ್ರಯಲ್ ಅಂಡ್ ಎರರ್ ಮೆಥಡ್. ಯಾವ 2 ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ನಮ್ಗೆ 3 ಸಿಗತ್ತೆ? 1 + 2 ಮಾಡಿದ್ರೆ 3 ಸಿಗತ್ತೆ. ಹೌದಾ? ಮತ್ತೆ 4 - 1 ಮಾಡಿದ್ರೆ 3 ಸಿಗತ್ತೆ. ಮತ್ತೆ ಯಾವ್ದಾದ್ರು ಪಾಸಿಬಿಲಿಟೀಸ್ ಇದೆಯಾ? 6 - 3 ಮಾಡಿದ್ರೆ 3 ಸಿಗತ್ತೆ. ಹೌದಾ? ಹೀಗೆ ನಾವು ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಬಟ್ ಇದೇ 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಶುಡ್ ಗೆಟ್ -4. ಹೌದಾ? 1 + 2 is 3, yes, but 1 multiplied by 2 is not 4. So this is not our option. 4 - 1 is 3. 4 into 1 4 ಸಿಗ್ತಾ ಇದೆ. ಹೌದಾ? So we can pick these numbers. ಹೀಗೆ ನಾವು ಟ್ರಯಲ್ ಅಂಡ್ ಎರರ್ ಮಾಡಿನೇ ಇಲ್ಲಿ ಏನ್ ಮಾಡ್ತೀವಿ ಮಕ್ಕಳೇ? ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡೋದು. ಗೊತ್ತಾಗ್ತಾ ಇದೆ ಅಲ್ವಾ? ಓಕೆ, ಇವಾಗ ನಮ್ಗೆ ಗೊತ್ತಾಗಿದ್ದು 4 ಮತ್ತೆ 1 ಅಂತ. ಬಟ್ ಇಲ್ಲಿ ಏನಿದೆ? ಎ ಸಿ ಏನಿದೆ? -4 ಅಲ್ವಾ? ಸೊ ಎ ಮತ್ತೆ ಸಿ ಮಲ್ಟಿಪ್ಲೈ ಮಾಡಿದಾಗ -4 ಬರಬೇಕು. ಬಟ್ ಆ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ನಮ್ಗೆ +3 ಬರಬೇಕು. ಹಾಗಿದ್ರೆ ಹೇಗೆ ನಾವು ನಂಬರ್ಸಿಗೆ ಸೈನ್ ಅನ್ನ ಕೊಡೋದಾಯ್ತು? ನೋಡೋಣ. ಇವಾಗ ನಾವು 4 ಮತ್ತೆ 1 ಅಂತ ನೋಡಿದ್ವಿ. ಹೌದಾ? ಸೊ ಈಗ ಮೈನಸ್ ಸೈನ್ ಸಿಗ್ಬೇಕು ಅಂದ್ರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಮೈನಸ್ ಇರಬೇಕು ಅಂತ ಆಯ್ತು. Either of this number should have minus sign. Only then we will get -4 as the product value. Alva? Otherwise, we won't get minus sign. Let's try by putting minus sign here. ಇಲ್ಲಿಗೆ ಪ್ಲಸ್ ಕೊಟ್ರೆ ಆಗ ಏನಾಗತ್ತೆ? This will become -3. When you add these two numbers, we will get -3. So this can't be the situation. Let's try the alternative. 4 + 4 - 1. So we will get +3, and when you add when you multiply +4 and -1, we will get -4. So ಇದು ಕರೆಕ್ಟ್ ಆದಂತಹ ಆಪ್ಷನ್. ಸೊ ನಾವು ಇವಾಗ ಈ ಇಕ್ವೇಶನ್ ಅನ್ನ ರೀರೈಟ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್
writing 3x, I'll split this term into plus 4x minus x minus 4 is equal to 0. ಹೌದಾ? So, now we have to take the common term out. That is, if you see these two terms, what is common in both the terms? X square is x into x plus 4 into x. ಹೌದಾ? So, we can see only x is common in these two terms. ಹೌದಾ? So, we can remove the x out. What will be left inside? X plus 4. So there is a minus sign here. So we have to take minus. But is there any common term in these two terms? Can we find any common term? No. So we should consider 1 as the common term. Because 1 into x, 1 into 4. So only 1 is common in these two terms. So we can write 1 here, and inside the brackets we will take x plus 4. Because when you multiply these two terms with the minus 1, you will get this expression back. ಹೌದಾ? Okay. That's why we will write x plus 4 inside the bracket. Minus x minus 4 is equal to 0. Illu is equal to 0. ಹೌದಾ? So if you see this term and this term, x plus 4 is common in these two terms. So we will take the common term out, that is x plus 4, and we will write the remaining terms in another brackets, that is x minus 1. So these two are the factors of this expression. ಹೇಗೆ ಫ್ಯಾಕ್ಟರೈಸ್ ಮಾಡಿದ್ವಿ ಅಂತ ಗೊತ್ತಾಯ್ತಾ? And this is not the final answer. We have to find value for x. They are saying the product of these two terms is 0. ಹೌದಾ? x plus 4 ಮತ್ತೆ x minus 1 ಅನ್ನ ಮಲ್ಟಿಪ್ಲೈ ಮಾಡಿದಾಗ 0 ನಮಗೆ ಸಿಗ್ತಾ ಇದೆ ಅಂತ ಅಂದ್ರೆ ಅರ್ಥ ಏನು? Either of these terms should be 0. ಅಲ್ವಾ? ಈ ಫಸ್ಟ್ ಟರ್ಮ್ ಆದ್ರೂ 0 ಇರಬಹುದು, ಇಲ್ಲ ಸೆಕೆಂಡ್ ಟರ್ಮ್ ಆದ್ರೂ 0 ಇರಬಹುದು. ಅವಾಗ ಮಾತ್ರ ನಮಗೆ ಆನ್ಸರ್ 0 ಸಿಗೋದಿಕ್ಕೆ ಸಾಧ್ಯ. ಬಿಕಾಸ್ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ವಿಲ್ ಬಿಕಮ್ 0. ಹೌದಾ? ಎನಿಥಿಂಗ್ ಆರ್ ಎನಿ ನಂಬರ್. ಹೌದಾ? ಇಲ್ಲಿ ನಮ್ಗೆ ಯಾವುದು 0 ಅಂತ ಗೊತ್ತಿಲ್ಲ. ಸೊ ವಿ ವಿಲ್ ಈಕ್ವೇಟ್ ಬೋತ್ ದ ಈಕ್ವೇಶನ್ಸ್ to 0 separately. So ಇವಾಗ ಇಲ್ಲಿ x plus 4 is equal to 0. We will shift this number to the other side. This will become x is equal to minus 4 and x is equal to plus 1. ಗೊತ್ತಾಗ್ತಾ ಇದೆಯಾ? So these two are the solutions for our given quadratic equation. ಹೀಗೆ ನಾವೇನ್ ಮಾಡ್ತೀವಿ, ಫ್ಯಾಕ್ಟರೈಸೇಷನ್ ಮಾಡೋ ಮೂಲಕ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇನ್ನು ಈ ನಂಬರ್ ಚೂಸ್ ಮಾಡೋದು ಹೇಗೆ, ಅಥವಾ ಇದೇ 2 ನಂಬರ್ಸ್ ಅಂತ ಹೇಗೆ ಗೊತ್ತಾಗತ್ತೆ ನಮ್ಗೆ ಅಂತ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾವು ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಆಗ ನಮ್ಗೆ ಇಲ್ಲಿ
ಪ್ರೊಸೆಸ್ ಏನಾಗ್ತಾ ಇದೆ ಅನ್ನೋದು ಇನ್ನು ಕ್ಲಿಯರ್ ಆಗತ್ತೆ. ಆಯ್ತಾ? ಸೊ ಇಲ್ಲೊಂದು ಎಕ್ಸ್ಪ್ರೆಷನ್ ಅನ್ನ ನೀವು ನೋಡ್ತಾ ಇರಬಹುದು. ಎಕ್ಸಾಂಪಲ್ 2, ಸಾಲ್ವ್ ಬೈ ಫ್ಯಾಕ್ಟರಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ವಿ ಕ್ಯಾನ್ ಸಿ ಪವರ್ 2 ಹಿಯರ್ and we can write this expression as ax square plus bx plus c is equal to 0. This is also an example for quadratic equation. ನಾವು ಹಾಗೆ ನೋಡಿದಾಗ ಅಯ್ಯೋ ಸಿ ಟರ್ಮ್ ಇಲ್ಲ, ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದೋ ಅಲ್ವೋ ಅಂತ ನಮ್ಗೆ ಅನ್ನಿಸ್ತಾ ಇರತ್ತೆ ಅಲ್ವಾ? ಆದ್ರೆ ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್ನೇ. ಹೇಗೆ ನೋಡೋಣ. ಹಾಗೇನೆ ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನು ಕೂಡ ನಾವು ಏನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ಸೊ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇಸ್ ಈಕ್ವಲ್ ಟು 0 ಅಂತ ಇದೆ ಅಲ್ವಾ ಮಕ್ಳೇ? ಕಾಣಿಸ್ತಾ ಇದೆಯಾ ಎಲ್ರಿಗೂ? ಹಾಗಿದ್ರೆ ಸಿ ಟರ್ಮ್ ಇಲ್ವಲ್ಲ, ನಾವು ನೋಡೋಣ. ಜನರಲ್ ಫಾರ್ಮ್ ಅನ್ನ ಬರೆದು ನೋಡಿದ್ರೆ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಸಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ವಾ? ಬಟ್ ಕ್ಯಾನ್ ವಿ ರೈಟ್ ದಿಸ್ equation as can we write it like this? Yes ಅಲ್ವಾ? ಇಲ್ಲಿ 0 is the constant term ಅಷ್ಟೇ. ಅದಕ್ಕೇನೆ ನಾವೇನ್ ಮಾಡ್ತಾ ಇದ್ದೀವಿ, 0 ಅಂತ ಬರಿತಾ ಇಲ್ಲ, ನಾವು ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀವಿ. ಬಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತ ಆದ್ರೆ ನಾವು ಹೀಗೂ ಕೂಡ ಬರಿಬಹುದು ಅಲ್ವಾ ಮಕ್ಳೇ? If we see power 2, then definitely it is a quadratic equation. ನಾವು ಬಿ ಆದ್ರೂ 0 ಬರಿಬಹುದು ಅಥವಾ ಸಿ ಅನ್ನಾದ್ರೂ 0 ಇಂಟು ಸಮಥಿಂಗ್ ಅಂತ ಬರಿಬಹುದು. ಬಟ್ ಎ ಶುಡ್ ನಾಟ್ ಬಿ 0 ಇಸ್ ದ ಮ್ಯಾಂಡೇಟರಿ ಕಂಡೀಷನ್. ನಾವು ನಿನ್ನೆ ಅದನ್ನ ನೋಡಿದೀವಿ. ಬಿ ಟರ್ಮ್ 0 ಆದ್ರೂ ಕೂಡ ನಾವು ಹೇಗೆ ಬರಿಬಹುದು, ಎಕ್ಸ್ ಸ್ಕ್ವೇರ್ ಪ್ಲಸ್ 0 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಬರಿಬಹುದು ಅಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಇದ್ರೆ ಅಲ್ವಾ ಮಕ್ಳೇ? ಅದಕ್ಕೇನೆ ನಮ್ಮ ಎ ಮಾತ್ರ 0 ಆಗಬಾರ್ದು ಅನ್ನೋದು. ಇನ್ನು ಈ ತರ ಇಕ್ವೇಶನ್ ಕೊಟ್ಟರೆ ನಾವು ಹೇಗೆ ಸಾಲ್ವ್ ಮಾಡೋದು? ಇಲ್ಲಿ ನಮ್ಗೆ ಫ್ಯಾಕ್ಟರೈಸೇಷನ್ ಹೇಗೆ ಮಾಡೋದು ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ನಂಬರ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು, ಆಡ್ ಮಾಡೋದು ಅದೆಲ್ಲ ಕಷ್ಟನೇ ಇಲ್ಲ. ಇದು ತುಂಬಾ ಈಸಿ. ಹೇಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇಸ್ ಈಕ್ವಲ್ ಟು 0 ಅಂತ ಇದೆ. ಇಫ್ ಯು ಸಿ ಎಕ್ಸ್ ಇಸ್ ದ ಕಾಮನ್ ಟರ್ಮ್ ಹಿಯರ್ ಅಲ್ವಾ? So let's just take the common term out. What will be left inside? X plus 3. Because ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡುವಾಗ ತೋರಿಸಿದ್ದೆ ಹೌದಾ? ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್, ಹೌದಾ? ಎಕ್ಸ್ ಈಸ್ ದ ಕಾಮನ್ ಟರ್ಮ್. ಸೊ ವಿ ವಿಲ್ ರಿಮೂವ್ ದಟ್ ಕಾಮನ್ ಟರ್ಮ್. ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ, ಇಲ್ಲೂ ಕೂಡ ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 3ಯ ಪ್ರಾಡಕ್ಟ್ 0 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎರಡರಲ್ಲಿ ಯಾವ್ದಾದ್ರು ಒಂದು 0 ಆಗಿರ್ಬೇಕಾಯ್ತು. ದಟ್ಸ್ ವೈ ವಿ ಈಕ್ವೇಟ್ ಎಕ್ಸ್ ಟು 0 ಅಂಡ್ ಎಕ್ಸ್ ಪ್ಲಸ್ 3 ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು -3 ಮತ್ತೆ 0 ಈಸ್ ದ ಆರ್ ದ ಸೊಲ್ಯೂಷನ್ಸ್. ಎರಡಿದೆ ಹೌದಾ? Because quadratic equations will have two solutions. ಅದಕ್ಕೆ ನಮಗೆ -3 ಮತ್ತೆ 0 both the values are solutions. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಈಸಿ ಇದೆ ಅಲ್ವಾ ಸಾಲ್ವ್ ಮಾಡೋದು? ಕಾಮನ್ ಟರ್ಮ್ ಅನ್ನ ಆಚೆ ತೆಗೆದ್ರೆ ಆಯ್ತು. ಸೊ ಇಟ್ ಈಸ್ ವೆರಿ ಈಸಿ. ಇನ್ನು ಈ ಈಕ್ವೇಶನ್ ಅನ್ನ ನೋಡೋಣ. ಹೇಗೆ ಇದನ್ನ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ, ಫಸ್ಟ್ ನಾವು ಜನರಲ್ ಫಾರ್ಮ್ ಜೊತೆಗೆ ಕಂಪೇರ್ ಮಾಡಿದ್ರೆ ಏನ್ ಕಾಣಿಸ್ತಾ ಇದೆ ನಮ್ಗೆ? 2x ಪವರ್ 2 ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಎಸ್, ಇಟ್ ಈಸ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ವಾ?
ಎ ವ್ಯಾಲ್ಯೂ ಏನಾಗ್ತಾ ಇದೆ 2, ಬಿ ವ್ಯಾಲ್ಯೂ -5 and ಸಿ 3. ಸೊ ಇಲ್ಲಿ ಪವರ್ 2 ಇರೋದಕ್ಕೆ ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಎ ಬಿ ಸಿ ವ್ಯಾಲ್ಯೂ ಕೂಡ ಇದೆ. ಇವಾಗ ನಮ್ಗೆ ಏನ್ ಗೊತ್ತಿದೆ, ವಿ ಹ್ಯಾವ್ ಟು ಪಿಕ್ 2 numbers such that its sum will become b and its product will become ac ಅಲ್ವಾ? ac ಏನು ಮಕ್ಕಳೇ? a ಮತ್ತೆ c 2 into 3 x ಸ್ಕ್ವೇರ್ ಕೂಡ ಇದೆ, ಹೌದಾ? 2 into 3 x ಸ್ಕ್ವೇರ್ ಅಲ್ವಾ? ಸೊ ಇದೇನಾಗತ್ತೆ 6x ಸ್ಕ್ವೇರ್ ಆಯ್ತು. ಹಾಗಿದ್ರೆ ಬಿ ಏನಿದೆ -5x ಅಲ್ವಾ? ಅಂದ್ರೆ bx ಇದು x ಸ್ಕ್ವೇರ್ ಇಂಟು ಎ ಸಿ ಅಲ್ವಾ? ಹೀಗೆ ಸಿಗ್ತಾ ಇದೆ ನಮ್ಗೆ. ಹಾಗಿದ್ರೆ ಯಾವ 2 ನಂಬರ್ಸ್ ಅನ್ನು ನಾವು ಪಿಕ್ ಮಾಡ್ಬೇಕಾಯ್ತು ನೋಡೋಣ. ನಮ್ಗಿವಾಗ ಆಡ್ ಮಾಡಿದಾಗ 5 ಬರಬೇಕು. ಯಾವುದೆಲ್ಲ ನಮ್ಗೆ 5 ಬರೋದಿಕ್ ಸಾಧ್ಯ? 1 ಇಂದ ಸ್ಟಾರ್ಟ್ ಮಾಡಿದ್ರೆ 1 + 4 ನಮ್ಗೆ 5 ಸಿಗತ್ತೆ, ಆರ್ 2 + 3 5 ಸಿಗತ್ತೆ, ಹೌದಾ? ಮತ್ತೆ 6 - 1 5 ಸಿಗತ್ತೆ ಅಲ್ವಾ? ಆದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ್ಲೂ ನಮ್ಗೆ 6 ಬರಬೇಕು. ಆ ಥರ ನೋಡೋದಾದ್ರೆ 1 ಮತ್ತೆ 4 ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 6 ಬರ್ತಾ ಇಲ್ಲ. ಸೊ ಇದು ಕರೆಕ್ಟ್ ಆಪ್ಷನ್ ಅಲ್ಲ. ಇನ್ನು 2 ಮತ್ತೆ 3 ಅನ್ನ ಮಲ್ಟಿಪ್ಲೈ ಮಾಡಿದಾಗ yes we will get 6 as the product, but if you multiply 6 and 1 we will get 6, ಹೌದಾ? ಸೊ ನಮ್ಮ ಹತ್ರ ಈಗ 2 ಆಪ್ಷನ್ಸ್ ಇದೆ ಅಲ್ವಾ ಮಕ್ಕಳೇ? ಸೊ ಯಾವುದು ಕರೆಕ್ಟ್ ಆನ್ಸರ್ ಇರಬಹುದು ಇದರಲ್ಲಿ? ಇಲ್ಲಿ ಈಕ್ವೇಶನ್ ಅನ್ನ ಇನ್ನೊಂದ್ಸಲ ಬರ್ಕೊಂಡು ಸೊ 2 ಮತ್ತೆ 3 ನಮ್ಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಮತ್ತೆ 6 ಮತ್ತೆ 1 ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ. 2 ಮತ್ತೆ 3 ಅನ್ನ ಟ್ರೈ ಮಾಡಿದಾಗ 2x ಸ್ಕ್ವೇರ್ 2 ಮತ್ತೆ 3 ಎರಡು ಪಾಸಿಟಿವ್ ಇದ್ರೆ ಆಗತ್ತಾ? -5 ಸಿಗತ್ತಾ? ಇಲ್ಲ ಅಲ್ವಾ? ಸೊ ವಿ ಶುಡ್ ಟೇಕ್ ಬೋತ್ ದ ಟರ್ಮ್ಸ್ ಆಸ್ ನೆಗೆಟಿವ್. 2x - 3x, only then we will get -5x, ಹೌದಾ? When you add these two terms, you'll get -5x. And when you multiply these two terms, you'll get +6, ಹೌದಾ? ಅದಕ್ಕೆ both should be minus, ಆಯ್ತಾ? Now we can see 2 into x into x minus 2 into x. So there are 2 common terms. What are they? 2 and x, ಹೌದಾ? Let's take the common term out. ಬ್ರಾಕೆಟ್ ಒಳಗಡೆ ಉಳಿದಿರೋದು -1. x -1 ಬ್ರಾಕೆಟ್ ಒಳಗಡೆಗೆ ಉಳ್ಕೊಂಡಿದೆ, ಹೌದಾ? ಬಿಕಾಸ್ ನಾವು ಇಲ್ಲಿ 2 ಮತ್ತೆ x ಎರಡನ್ನು ಹೊರಗಡೆ ತೆಗೆದು ಬಿಟ್ಟಿದ್ದೀವಿ. ಸೊ ಇಷ್ಟು ಮಾತ್ರ ಉಳ್ಕೊಂಡಿದ್ದು. ಇನ್ನು 3 into x plus 3 is equal to 0. ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ? 3 is the common term ಅಲ್ವಾ? ಸೊ -3 ಅನ್ನ ಹೊರಗಡೆ ತೆಗೆದ್ರೆ x ಇದೆ, ಬಟ್ ಇಲ್ಲಿ +3 ಇದೆ, ಹೌದಾ? ನಾವು -3 ಅನ್ನ ಆಚೆ ತೆಗ್ದಿದ್ದೀವಿ ಆಲ್ರೆಡಿ. ಸೊ ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್
plus. So we have to write -1 here. When you multiply, you will get +3. That's why we should take -1 in the bracket. ಇವಾಗ x-1 ಕಾಮನ್ ಇದೆ ಹೌದಾ? x-1 ಆಚೆ ತೆಗೆದ್ರೆ ಇನ್ನೇನು ಉಳಿದಿದೆ? 2x - 3 is equal to 0. ಸೊ ಲಾಸ್ಟ್ ಎಕ್ಸಾಂಪಲ್ ಅಲ್ಲೆಲ್ಲ ನಾವು ಸಾಲ್ವ್ ಮಾಡಿ ನೋಡಿದೀವಿ ಅಲ್ವಾ ಮಕ್ಕಳೇ? ಹೇಗೆ ಪ್ರಾಡಕ್ಟ್ 0 ಇದೆ ಅಂತ ಅಂದ್ರೆ ಅರ್ಥ ಏನು? ಎರಡರಲ್ಲಿ ಒಂದು ಟರ್ಮ್ 0 ಇದೆ ಅಂತ ಆಯ್ತು. ಸೊ ನಾವೇನ್ ಮಾಡಬೇಕು? ಎರಡರಲ್ಲಿ ಯಾವ್ದಾದ್ರು ಒಂದು ಟರ್ಮ್ 0 ಇದೆಯೋ ಅಲ್ವೋ ಅಂತ ನಮ್ಗೆ ಚೆಕ್ ಮಾಡಬೇಕು. ಅದಕ್ಕೆ ಎರಡನ್ನು ಒಂದೊಂದ್ ಸಲ 0ಗೆ ಈಕ್ವೇಟ್ ಮಾಡಿ ನೋಡೋದು. ಸೊ x-1 is equal to 0. ಇನ್ನೊಂದು 2x - 3 is equal to 0. ಹೌದಾ? ಸೊ -1 ಅನ್ನ ನಾವು ಶಿಫ್ಟ್ ಮಾಡಿದಾಗ ಮೈನಸ್ ಸೈನ್ ವಿಲ್ ಬಿಕಮ್ ಪ್ಲಸ್. ಸೊ 1 ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ, x ವ್ಯಾಲ್ಯೂ ಈಸ್ +1. ಇನ್ನು ಇಲ್ಲಿ 2x ಇದೆ ಹೌದಾ? ಸೊ ರಿಮೈನಿಂಗ್ ಟರ್ಮ್ ಅನ್ನ ನಾವು ಫಸ್ಟ್ ಶಿಫ್ಟ್ ಮಾಡ್ಕೊಳ್ತೀವಿ. ವೇರಿಯೇಬಲ್ ಅನ್ನ ಒಂದ್ ಸೈಡ್ ಉಳಿಸ್ಕೊಂಡು ಮತ್ತೆ ಬಾಕಿ ಇರೋದನ್ನೆಲ್ಲದನ್ನು ಶಿಫ್ಟ್ ಮಾಡ್ತೀವಿ ಅಲ್ವಾ? ಹಿಯರ್ ಆಲ್ಸೋ ಮೈನಸ್ ಸೈನ್ ವಿಲ್ ಬಿಕಮ್ ಪ್ಲಸ್ 3 -3. when you move it to the other side it will become +3. ನಮಗೆ x ವ್ಯಾಲ್ಯೂ ಬೇಕು. 2 and x ಇಲ್ಲಿ ಏನಾಗ್ತಾ ಇದೆ? ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ನಮಗೆ ಇಲ್ಲಿ x ಅನ್ನ ಬಿಟ್ಟು ನಾವು 2 ಶಿಫ್ಟ್ ಮಾಡಿದಾಗ ಅದೇನಾಗತ್ತೆ? ಡಿವೈಡ್ ಮಾಡತ್ತೆ ಹೌದಾ? ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೆ, ಮತ್ತೊಂದು ಸೈಡಿಗೆ ಹೋದಾಗ ಡಿವೈಡ್ ಆಗತ್ತೆ. ಸೊ ಇಲ್ಲೇನಾಗತ್ತೆ? 3 divided by 2. ಹೌದಾ? ಇದು ಸೊಲ್ಯೂಷನ್ ಯಾವುದಕ್ಕೆ? ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ನಿಗೆ ಅಲ್ವಾ ಮಕ್ಕಳೇ? ಸೊ ಹೀಗೆ ನಾವೇನ್ ಮಾಡ್ತೀವಿ? ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ we will find solution for the given quadratic equation. This is the second method. ಓಕೆ, ಇಲ್ಲಿ ಇವಾಗ ಇನ್ನೊಂದು ಈಕ್ವೇಶನ್ ಇದೆ. ನಾವು ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇದ್ರದ್ದು ಸೊಲ್ಯೂಷನ್ ಏನೇನ್ ಸಿಕ್ಕಿತ್ತು? x is equal to +1 ಅಂತ ಒಂದು ಸೊಲ್ಯೂಷನ್ ಆದ್ರೆ x is equal to +3/2 ಅಲ್ವಾ? ಎರಡು ಸೊಲ್ಯೂಷನ್ ನಮ್ಗೆ ಸಿಗ್ತಾ ಇದೆ. ಇನ್ನು ಈ ಈಕ್ವೇಶನ್ ಅನ್ನು ಕೂಡ ಸಾಲ್ವ್ ಮಾಡಿ ನೋಡೋಣ. ಇಲ್ಲೇನಾಗ್ತಾ ಇದೆ? ಮತ್ತೆ ಜನರಲ್ ಫಾರ್ಮ್ ಅನ್ನ ಬರೆದು ಕಂಪೇರ್ ಮಾಡಿ ನೋಡೋಣ. ಸೊ a ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? 2 ಹೌದಾ? b ವ್ಯಾಲ್ಯೂ +1 ಇದೆ, c ವ್ಯಾಲ್ಯೂ -6 ಇದೆ ಹೌದಾ? ಸೊ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರೋದೇನು? b 1 ಬರಬೇಕು, ಮತ್ತೆ ac ಇಲ್ಲಿ ಮೈನಸ್ ಇದೆ, ಇಲ್ಲಿ +2 ಇದೆ. ಸೊ -6 into +2. ಸೊ ಅದೇನಾಗಬೇಕು? -12 ಆಗತ್ತೆ ಹೌದಾ? ಇಲ್ಲಿ -6 ಇದೆ, ಇಲ್ಲಿ +2 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 6 2s are 12. ಇವಾಗ ನಾವು ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಯಾವ್ದೆಲ್ಲ ನಂಬರ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಬಹುದು ಅಂತ ನೋಡಿದ್ರೆ ನಮ್ಗೆ 1 ಬರಬೇಕು. ಆಡ್ ಮಾಡಿದಾಗ 1 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 12 ಬರಬೇಕು ಹೌದಾ? ಯಾವ್ದೆಲ್ಲ ನಂಬರ್ಸು 12 ಬರೋದಕ್ಕೆ ಸಾಧ್ಯ? 1 into 12 ಆದ್ರೆ 12 ಬರುತ್ತೆ ಅಲ್ವಾ? 2 into 6 ಆದ್ರೇನು ಕೂಡ 12 ಬರುತ್ತೆ. ಇಲ್ಲ 3 into 4 ಆದ್ರೆ 12 ಬರುತ್ತೆ. 5 ಯಾವುದು ಮಲ್ಟಿಪಲ್ 12 ಅಲ್ಲ ಅಲ್ವಾ? 5 is not a
ನಾಟ್ ಅ ಫ್ಯಾಕ್ಟರ್ ಆಫ್ 12 ಹೌದಾ. ಸೊ 3 ಇಂಟು 4 ಆಗತ್ತೆ. ಇವಾಗ ನಮ್ಗೆ ಏನ್ ಗೊತ್ತು, ಮಲ್ಟಿಪ್ಲಿಕೇಶನ್ ಅಲ್ಲಿ ಇದಿಷ್ಟು ನಂಬರ್ಸ್ ಪಾಸಿಬಲ್ ಅನ್ನೋದು ನಾವು ನೋಡಿದೀವಿ. ಹಾಗಿದ್ರೆ ಆಡ್ ಮಾಡಿದಾಗ ನಮ್ಗೆ 1 ಬರೋ ತರದ್ದು ಯಾವ್ದಿರ್ಬಹುದು ನಂಬರ್ ಇದಿಷ್ಟರಲ್ಲಿ ನೋಡಿದ್ರೆ? ಇದರಲ್ಲಿ ಅಂತೂ ಚಾನ್ಸ್ ಇಲ್ಲ, 12 ಮತ್ತೆ 1 ಹೌದಾ. ಮತ್ತೆ ಇಲ್ಲಿ ಮೈನಸ್ ಸೈನ್ ಕೂಡ ಇದೆ. -12 ಬೇಕು ಅಂದ್ರೆ ಐ ಆಲ್ರೆಡಿ ಟೋಲ್ಡ್ ಯು, ಐದರ್ ಆಫ್ ದ ಟರ್ಮ್ ಶುಡ್ ಹ್ಯಾವ್ ಮೈನಸ್ ಸೈನ್ ಅಲ್ವಾ. 2 ಮೈನಸ್ ಇದ್ರೆ ನಮ್ಗೆ ಪ್ಲಸ್ ಸಿಕ್ಬಿಡತ್ತೆ, AC ಪ್ಲಸ್ ಅಲ್ಲಿ ಸಿಗತ್ತೆ. ಅದೇ ಯಾವ್ದಾದ್ರು 1 ಮೈನಸ್ ಇದ್ರೆ AC ವಿಲ್ ಬಿಕಮ್ ಮೈನಸ್. ಸೊ ನಮ್ಗೆ ಇಲ್ಲಿ ಗೊತ್ತು ಯಾವ್ದಾದ್ರು 1 ಮೈನಸ್ ಅಲ್ಲಿ ಇರ್ಬೇಕು ಅಂತ ಆಯ್ತು. ಹಾಗಿದ್ರೆ ಸೊ ಯಾವ್ದನ್ನ ಮೈನಸ್ ಅಲ್ಲಿ ಇಡ್ಬೇಕು? We will decide that by observing the B value. If the B value is positive, then greater number should have positive value, smaller one should have negative value. ಇದೆರಡನ್ನ ನಾವು ಆಡ್ ಮಾಡಿದಾಗ ನಮಗೆ 1 ಸಿಗತ್ತೆ. If you multiply these two numbers, you will get -12 ಅಲ್ವಾ. ಸೊ ಹೀಗೆ ನಾವು ಟ್ರಯಲ್ ಅಂಡ್ ಎರರ್ ಮಾಡಿ ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗೋದು ಮಕ್ಕಳೇ. ಮತ್ತೆ ಇಲ್ಲಿ ಏನು ಇದೇ ನಂಬರ್ಸೇ ಆಗ್ಬೇಕು, ಅದೇ ನಂಬರ್ಸೇ ಆಗ್ಬೇಕು ಅನ್ನೋಂತ ಏನು ನಂಬರ್ ಸೆಲೆಕ್ಟ್ ಮಾಡೋದಕ್ಕೆ ಯಾವ ರೂಲ್ಸ್ ಕೂಡ ಇಲ್ಲ. ನಾವು ನೋಡಿದಾಗ ಗೊತ್ತಾಗತ್ತೆ ಅಲ್ವಾ ಯಾವ ಎರಡು ನಂಬರ್ಸ್. ಅದಕ್ಕೆ ನಮ್ಗೆ ಏನ್ ಗೊತ್ತಿರ್ಬೇಕು? ಟೇಬಲ್ಸ್ ಹೌದಾ. ನಮ್ಗೆ ಟೇಬಲ್ಸ್ ಕೂಡ ಗೊತ್ತಿಲ್ಲ ಅಂದ್ರೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಿಕ್ಕಾಗಲ್ಲ. ಸೊ ಇವಾಗ ಗೊತ್ತಾಗಿದ್ದೇನು ನಮ್ಗೆ? ನಂಬರ್ಸು ಈ ಒಂದು ಎಕ್ಸ್ಪ್ರೆಷನ್ ನಾವು ಸ್ಪ್ಲಿಟ್ ಮಾಡೋದಿದ್ರೆ ವಿ ಕ್ಯಾನ್ ಯೂಸ್ 4 and 3 ಅಂತ ಆಯ್ತು. ಅದರಲ್ಲೂ 4 ವಿಲ್ ಹ್ಯಾವ್ ಪಾಸಿಟಿವ್ ಸೈನ್ ಹೌದಾ, ಅಂಡ್ 3 ವಿಲ್ ಹ್ಯಾವ್ ನೆಗೆಟಿವ್ ಸೈನ್. -6 is equal to 0 ಅಲ್ವಾ. ಸೊ ಇಲ್ಲಿ ಮತ್ತೆ ನಮ್ಗೆ 2 into x, ಫಸ್ಟ್ 2 ಟರ್ಮ್ಸ್ ಅನ್ನ ನೋಡಿದಾಗ 2 ಮತ್ತೆ x is the common term ಅಲ್ವಾ. ಸಾರಿ 2x² ಇಲ್ಲಿ ಹೌದಾ. 2 and x are the common terms. ನಾವು ಅದನ್ನ ಆಚೆ ತೆಗೆದ್ರೆ ಏನಾಗತ್ತೆ? 2x ಅನ್ನ ಆಚೆ ತೆಗೆದ್ರೆ inside the bracket we will have x plus 2. ಹೇಗೆ? ಇಲ್ಲಿ ಎಲ್ಲಿ 2 ನಮಗ್ ಕಾಣಿಸ್ತಾನೆ ಇಲ್ಲ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಆದ್ರೂ 2 ಹೇಗೆ ಆಚೆ ತೆಗ್ದೆ? ಸೊ ನಾವಿಲ್ಲಿ ಏನ್ ಮಾಡಬಹುದು? We can write 2x² as 2 into x into x ಹೌದಾ. 2 ಮಲ್ಟಿಪ್ಲೈ ಮಾಡಿದಾಗ x ಮತ್ತೆ x ಅನ್ನ ಮತ್ತೆ 2 ನ ಮಲ್ಟಿಪ್ಲೈ ಮಾಡಿದಾಗ we will get 2x². ಹಾಗೆ 4x ಅನ್ನ we can write in the multiples of 2 ಅಲ್ವಾ ಮಕ್ಕಳೇ. 2 into 2 is equal to 4 into x ಹೌದಾ. -3 into x ಮೈನಸ್ ಈ 6 ಅನ್ನ ನಾವು 3 into 2 ಅಂತ ಬರಿಬಹುದು ಅಲ್ವಾ. ಸೊ ಇವಾಗ ನೋಡಿ ಗೊತ್ತಾಗತ್ತೆ ನಾನು ಹೇಗೆ 2x ಅನ್ನ ಕಾಮನ್ ತೆಗೆದೆ ಅಂತ ಅಲ್ವಾ ಮಕ್ಕಳೇ. ಇಲ್ಲಿ 2 is the factor of 4. So we can remove or we can take the common term as 2 from these two terms. ಹಾಗೇನೆ 3 is the factor of 6 ಅಲ್ವಾ. ಅದಕ್ಕೇನೆ we can rewrite this 6 as 3 into 2 so that we can remove 3 out. ಸೊ ಇವಾಗ ಇಲ್ಲಿ 2 ಮತ್ತೆ x ಅನ್ನ ಕಾಮನ್ ತೆಗಿತೀನಿ. ಒಳಗಡೆಗೆ ಏನು ಉಳಿಯುತ್ತೆ? ಬ್ರಾಕೆಟ್ ಒಳಗಡೆಗೆ x ಮತ್ತೆ ಇಲ್ಲಿ ನೋಡಿ 2x ಹೊರಗಡೆ ಹೋಗ್ಬಿಟ್ಟಿದೆ ಹೌದಾ. +2 ಒಳಗಡೆಗೆ ಉಳ್ಕೊಳತ್ತೆ. ನೆಕ್ಸ್ಟ್
-3 ಹೊರಗಡೆ ತೆಗೆದ್ರೆ ಇದೆರಡರಲ್ಲಿ -3 ಕಾಮನ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಹೌದಾ? ಸೊ ನಾನು -3 ಹೊರಗಡೆಗೆ ತೆಗೆದ್ರೆ ಇಲ್ಲೇನಾಗ್ತಾ ಇದೆ? ಎಕ್ಸ್ ಉಳ್ಕೊಳ್ತಾ ಇದೆ ಫಸ್ಟ್ ಟರ್ಮ್ ಅಲ್ಲಿ. ನೆಕ್ಸ್ಟ್ 2 ಇದೆ, ಹೌದಾ? ಬಟ್ ಮೈನಸ್ಸು ಆಚೆ ಹೋಗ್ಬಿಟ್ಟಿದೆ. ಸೊ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ಪ್ಲಸ್ ಸಿಕ್ಬಿಡತ್ತೆ. ಆದ್ರೆ ಇಲ್ಲಿ ಮೈನಸ್ ಇದೆ. ಸೊ ನಾವಿಲ್ಲೇನ್ ತಗೊಳ್ಬೇಕಾಯ್ತು? ಪ್ಲಸ್ ತಗೊಳ್ಬೇಕಾಯ್ತು. ಅಂಡ್ ದ ರಿಮೈನಿಂಗ್ ಟರ್ಮ್ ಈಸ್ 2 ಅಲ್ವಾ? ಇಸ್ ಈಕ್ವಲ್ ಟು 0. ಇನ್ನಂತೂ ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. 2x + 3 ಒಂದು ಬ್ರಾಕೆಟ್ ಅಲ್ಲಿ ಬರಿತೀವಿ, x + 2 ಒಂದು ಬ್ರಾಕೆಟ್ ಒಳಗಡೆ ಬರೆದು ವಿ ವಿಲ್ ಈಕ್ವೇಟ್ ಬೋತ್ ದ ಟರ್ಮ್ಸ್ ಟು 0. ಸೊ ಮತ್ತೆ ಇಲ್ಲಿ ಯಾವ್ದ್ರದ್ದು ಒಂದು ಅಂದ್ರೆ 2 ಟರ್ಮ್ಸ್ ಇದೆ ಅಲ್ವಾ? ಪ್ರಾಡಕ್ಟ್ ಇದೆರಡರದ್ದು ಪ್ರಾಡಕ್ಟ್ 0 ಆಗ್ತಾ ಇದೆ. ಸೊ ಐದರ್ ಆಫ್ ದಿಸ್ ಟರ್ಮ್ ಶುಡ್ ಬಿ 0. ಅದಕ್ಕೆ ನಾವೇನ್ ಮಾಡ್ತೀವಿ? 2 0ಗೆ ಈಕ್ವೇಟ್ ಮಾಡಿ ನೋಡೋದು. ಸೊ ಇಲ್ಲಿ ಏನ್ ಬರುತ್ತೆ? x ಇಸ್ ಈಕ್ವಲ್ ಟು ಮತ್ತೆ 3/2ನೇ ನಮ್ಗೆ ಆನ್ಸರ್ ಸಿಗ್ತಾ ಇದೆ. ಬಟ್ ಇನ್ನೊಂದು ಫ್ಯಾಕ್ಟರ್ ಏನ್ ಸಿಗತ್ತೆ ನೋಡಿ, x + 2 ಇಸ್ ಈಕ್ವಲ್ ಟು 0 ಅಲ್ವಾ? ಇಲ್ಲಿದೆ ಈ ಟರ್ಮ್. ಇಫ್ ವಿ ಈಕ್ವೇಟ್ ದಿಸ್ ಟರ್ಮ್ ಟು 0, ದೆನ್ ವಿ ವಿಲ್ ಗೆಟ್ x ಇಸ್ ಈಕ್ವಲ್ ಟು -2. ಸ್ವಲ್ಪ ಈ ಪ್ರಾಬ್ಲಮ್ ಥರನೇ ಇತ್ತು, ಬಟ್ ಇಲ್ಲಿ +1 ಬಂತು, ಇಲ್ಲಿ -2 ಎಕ್ಸ್ದು ಇನ್ನೊಂದು ಫ್ಯಾಕ್ಟರ್ ಆಗಿ ನಮಗೆ ಸೊಲ್ಯೂಷನ್ ಆಗಿ ಸಿಗ್ತಾ ಇದೆ ಅಲ್ವಾ? ಇದಿಷ್ಟನ್ನ ನೋಡಿದ್ವಿ, ಹೌದಾ? ಸೊ ಇದು ಫ್ಯಾಕ್ಟರೈಸೇಷನ್ ಅಲ್ವಾ ಮಕ್ಕಳೇ? ಹೀಗೆ ನಾವೇನ್ ಮಾಡ್ತೀವಿ? ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ತೀವಿ. ಇದು ಫ್ಯಾಕ್ಟರ್ಸ್ ಹೌದಾ ಅಲ್ವಾ ಅಂತ ನೋಡೋದಿಕ್ಕೆ ವಿ ಕ್ಯಾನ್ ಡೂ ದ ರಿವರ್ಸ್ ಪ್ರೊಸೆಸ್. ವಾಟ್ ಈಸ್ ದ ರಿವರ್ಸ್ ಪ್ರೊಸೆಸ್? ನಮ್ಗಿಲ್ಲಿ ಈ ತರ ಫ್ಯಾಕ್ಟರ್ಸ್ ಸಿಕ್ಕಿದೆ, ಹೌದಾ? ಇಫ್ ವಿ ಸ್ಟಾರ್ಟ್ ಸ್ಪ್ಲಿಟಿಂಗ್ ದಿಸ್ ಟರ್ಮ್ಸ್, then we will get our equation back. ಹೌದಾ? ಹೇಗೆ ಸಾಧ್ಯ? ನಾವಿಲ್ಲಿ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಲ್ವಾ? ಅದೇ ನಾವು ಈ ಸ್ಟೆಪ್ ಇಂದ ಇಲ್ಲಿ ನಮ್ಗೆ ಒಂದು ಸ್ಟೆಪ್ ಸಿಕ್ತು, ಹೌದಾ? ಈ ಸ್ಟೆಪ್ ಇಂದ ನಾವು ರಿವರ್ಸ್ ಹೋದ್ರೆ ನಮ್ಗೆ ಇದೇ ಈಕ್ವೇಶನ್ನೇ ಬರುತ್ತೆ. ನೋಡೋಣ ಅದನ್ನು. ಕ್ರಾಸ್ ವೆರಿಫಿಕೇಶನ್ ಅಂತ ಹೇಳ್ತೀವಿ ಇದನ್ನ, ಹೌದಾ? ನಾವು ಮಾಡಿರೋ ಸೊಲ್ಯೂಷನ್ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಿಕ್ಕೆ ನಾವೇನ್ ಮಾಡ್ಬೋದು ನೋಡೋಣ. ಇವಾಗ ನಮ್ಗೆ ಮತ್ತೆ ರಿವರ್ಸ್ ಪ್ರೋಸೆಸ್ ಅಂದ್ರೆ ಏನು? ಇಲ್ಲಿ ನಾವು ಹೀಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಬಂದ್ವಿ ಅಲ್ವಾ? ಇದರಲ್ಲಿ ಮತ್ತೆ ಉಲ್ಟಾ ಸ್ಟೆಪ್ ಅನ್ನ ಮಾಡ್ತಾ ಹೋಗೋದು. ಏನ್ ಮಾಡಿದ್ವಿ? ಮತ್ತೆ ಇದರಿಂದ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯನ್ನ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋದು. ಹೇಗೆ? 2x ಇಂದ x + 2, ಆಮೇಲೆ ಇಲ್ಲಿ -3 ಇದೆ, ಹೌದಾ? -3 ಇಂದ x + 2 ಮಲ್ಟಿಪ್ಲೈ ಮಾಡೋದು. ಮತ್ತೆ ಇದರಿಂದ ಈಚ್ ಟರ್ಮ್ಸಿಗೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ? x ಇಸ್ ಈಕ್ವಲ್ ಟು 0, ಹೌದಾ? ಇದು 2x²
ಪ್ಲಸ್ 4x ಮೈನಸ್ 3x ಮೈನಸ್ 6 ಇಸ್ ಈಕ್ವಲ್ ಟು 0 ಆಯಿತು. ಇವಾಗ ಇದೆರಡನ್ನು ನಾವು ಆ್ಯಡ್ ಮಾಡಿ ಬರೆದ್ರೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0 ಅಂತ ಆಯಿತು. ಹೌದಾ? ಮತ್ತೆ ನಮಗೆ ನಮ್ಮ ಮೊದಲಿನ ಈಕ್ವೇಶನ್ನೇ ವಾಪಸ್ ಸಿಕ್ಕಿದೆ ಅಲ್ವಾ? So we can confirm that these two are the factors of this equation. ಈ ರೀತಿ ನಾವು ಕ್ರಾಸ್ ವೆರಿಫೈ ಮಾಡಬಹುದು. ಇನ್ನು ಇದೆಲ್ಲ ಸಿಂಪಲ್ ನಂಬರ್ಸ್ ಇತ್ತು ಇಲ್ಲಿವರೆಗೆ, ಹೌದಾ? ಇಲ್ಲೇನಿದು ರೂಟ್ ಎಲ್ಲ ಬಂದ್ಬಿಟ್ಟಿದೆ. ರೂಟ್ ಎಲ್ಲ ಬಂದ್ರೆ ಯಾವ ಎರಡು ನಂಬರ್ ಅನ್ನ ತಗೊಳ್ಳೋದು ನಾವು? ನೋಡಿ ಇಲ್ಲಿ ಏನಾಗ್ತಾ ಇದೆ, ಇದು ಕೂಡ ಕ್ವಾಡ್ರಾಟಿಕ್ ಈಕ್ವೇಶನ್ನೇನೆ, ಹೌದಾ? ಈ ಫಾರ್ಮಲ್ ಇದೆ ಅಲ್ವಾ ಮಕ್ಳೇ, ಇಲ್ಲೊಂದು ಎಕ್ಸ್ ಬರಬೇಕು. ಓಕೆ, ನಾವು ಇದನ್ನ ರೀರೈಟ್ ಮಾಡೋಣ. ಮೈನಸ್ 2√6x ಪ್ಲಸ್ 2 ಇದು ಕ್ವೆಶ್ಚನ್ ಆಯ್ತಾ? ಸೊ ಇಲ್ಲಿ ಏನಾಗಿದೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಲೆಟ್ಸ್ ವೆರಿಫೈ ಬೈ ಕಂಪೇರಿಂಗ್ ದ ಕೋಎಫಿಷಿಯಂಟ್ಸ್. ಎ ಜಾಗದಲ್ಲಿ 3 ಇದೆ, ಬಿ ಜಾಗದಲ್ಲಿ ಮೈನಸ್ 2√6 ಇದೆ, ಸಿ ಜಾಗದಲ್ಲಿ 2 ಇದೆ, ಹೌದಾ? ಮತ್ತೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಸ್, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದು. ರೂಟ್ ಬಂದ ಮಾತ್ರಕ್ಕೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದು ಅಲ್ವೋ ಅನ್ನೋ ಡೌಟ್ಸ್ ಎಲ್ಲ ಇದ್ರೆ ತಲೆಯಿಂದ ತೆಗೆದು ಹಾಕಿ. ಇದು ಕೂಡ ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದು ಅಲ್ವಾ? ಎಕ್ಸ್ ಸ್ಕ್ವೇರ್ ಇದೆ, ಸೊ ಡೆಫಿನೆಟ್ಲಿ ಇಟ್ಸ್ ಆಲ್ಸೋ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಹೀಗಿದ್ದಾಗ ಹೇಗೆ ಸಾಲ್ವ್ ಮಾಡೋದು? ಬೇರೆ ಯಾವ ಮೆಥಡ್ ಇಲ್ಲ, ನಾವು ಇಷ್ಟು ಪ್ರಾಬ್ಲಮ್ಸ್ ಅನ್ನೆಲ್ಲ ಹೇಗೆ ಸಾಲ್ವ್ ಮಾಡಿದ್ವೋ ಸೇಮ್ ಮೆಥಡ್ ಅನ್ನೇ ಫಾಲೋ ಮಾಡೋದು ಅಷ್ಟೇ. ಏನು? ಸಮ್ ಶುಡ್ ಬಿ ಬಿ ವ್ಯಾಲ್ಯೂ ಅಂಡ್ ಪ್ರಾಡಕ್ಟ್ ಶುಡ್ ಬಿ ಎ ಸಿ ವ್ಯಾಲ್ಯೂ ಅಷ್ಟೇ. ಹಾಗಿದ್ರೆ ಯಾವ ಎರಡು ನಂಬರ್ಸ್ ಅನ್ನ ತಗೊಳ್ಬೇಕು? ಇಲ್ಲಿ ಬಿ ನಮ್ಗೆ ಮೈನಸ್ 2√6 ಅಂತ ಗೊತ್ತಾಯ್ತು, ಮೈನಸ್ 2√6. ಬಟ್ ಎ ಸಿ ಏನ್ ಸಿಗ್ತಾ ಇದೆ? ಪ್ಲಸ್ 6, ಹೌದಾ? ಹೇಗ್ ಬರೋದಿಕ್ ಸಾಧ್ಯ? ಬಿ √6 ಇದೆ, ಎ ಸಿ 6 ಇದೆ, ಹೇಗೆ ಬರೋದಿಕ್ ಸಾಧ್ಯ? ಏನ್ ಮಾಡೋದಪ್ಪ ಇವಾಗ? √6 ಎಲ್ಲ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ತುಂಬಾನೇ ಈಸಿ. ಹೇಗೆ ಅಂತ ನೋಡಿ. ಇಲ್ಲಿ ಮೈನಸ್ 2√6 ಅಂದ್ರೆ ಏನು ಅರ್ಥ? √6 ಮತ್ತೆ √6 ಆಡ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ಆದ್ರೆ ಏನಿದೆ, ಮೈನಸ್ ಸೈನ್ ಇದೆ ಎರಡಕ್ಕೂ. ಅದೇ √6 ಇಂಟು √6 ಮಾಡಿದ್ರೆ ಏನಾಗತ್ತೆ ಮಕ್ಳೇ? √6 ಮಲ್ಟಿಪ್ಲೈ ಆಗ್ತಾ ಇದೆ 2 ಟೈಮ್ಸ್, ದಟ್ ಈಸ್ √6 ಸ್ಕ್ವೇರ್ ಆಯ್ತು. ನಾವು 2 ಸ್ಕ್ವೇರ್ ಅಂದ್ರೆ ಅರ್ಥ ಏನು? 2 ಇಂಟು 2, ಹೌದಾ? ಇದು ನಂಬರ್ 2 ಅನ್ನುವಂತಹದ್ದು 2 ಟೈಮ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ನಾವಿಷ್ಟು ಉದ್ದುದ್ದ ಬರೆಯೋ ಬದಲು ಅದನ್ನ ಏನ್ ಮಾಡ್ತೀವಿ? ಪವರ್ ಆಗಿ ಬರಿತೀವಿ, ಹೌದಾ? 2 ಕ್ಯೂಬ್ ಅಂದ್ರೆ ಅರ್ಥ ಏನು? 2 ಇಂಟು 2 ಇಂಟು 2, 3 ಟೈಮ್ಸ್ 2 ಮಲ್ಟಿಪ್ಲೈ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ 2 ಕ್ಯೂಬ್ ಅಂತ ಬರಿತೀವಿ. ಇನ್ನು ಇಲ್ಲಿ √6 ಎರಡು ಸಲ ಮಲ್ಟಿಪ್ಲೈ ಆಗ್ತಾ ಇದೆ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ √6 ಸ್ಕ್ವೇರ್ ಅಲ್ವಾ? ಬಟ್ ಇಲ್ಲೇನಿದೆ, ಒಂದು ರೂಟು ಇದೆ, ಇನ್ನೊಂದು ಸ್ಕ್ವೇರ್ ಕೂಡ ಇದೆ. ಸೊ ಇದೆರಡು, ಇದು ಸ್ಕ್ವೇರ್ ರೂಟೇ ಅಲ್ವಾ? ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಏನ್ ಸಿಗತ್ತೆ ನಮ್ಗೆ? 6 ಸಿಗತ್ತೆ, ಹೌದಾ? ನೋಡಿ ಎಷ್ಟು ಈಸಿಯಾಗಿ ನಮ್ಗೆ
ಸೊಲ್ಯೂಷನ್ ಸಿಗ್ತಾ ಇದೆ ಅಲ್ವಾ ಮಕ್ಕಳೇ? ಕಷ್ಟ ಆಯ್ತಾ? ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡಿದಾಗ ಅಯ್ಯೋ ಏನಿದೆ ಹೀಗಿದೆ ಅಂತ ಅನ್ಸಿರತ್ತೆ. ಆದ್ರೆ ನಾವು ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಿದಾಗ ತಲೆ ಸ್ವಲ್ಪ ಖರ್ಚು ಮಾಡಬೇಕು ಅಷ್ಟೆ. ಮಾಡಿದಾಗ ಏನ್ ಸಿಗತ್ತೆ, ನಮ್ಗೆ ಸೊಲ್ಯೂಷನ್ ಸಿಗ್ಬಿಡತ್ತೆ ಈಸಿಯಾಗಿ ಅಲ್ವಾ? ಸೊ ಇಲ್ಲಿ ನಾವು ಇದೇ ಈಕ್ವೇಶನ್ ಅನ್ನ ಸ್ಪ್ಲಿಟ್ ಮಾಡೋದಿದ್ರೆ ಹೇಗ್ ಬರಿಬಹುದು ಅಂತ ಆಯ್ತು. 3x² ಮೈನಸ್ 2√6x ಪ್ಲಸ್ 2 ಅಂತ ಇದೆ. ಇದನ್ನ ನಾವೇನಂತ ಬರಿಬಹುದು, 3x² ಮೈನಸ್ √6 ಮೈನಸ್ √6x ಪ್ಲಸ್ 2 ಅಂತ ಬರಿಬಹುದು ಅಲ್ವಾ ಮಕ್ಕಳೇ? ಈಸಿಯಾಗಿ ನಮ್ಗೆ ಈ ಒಂದು ಏನು ಮಿಡಲ್ ಟರ್ಮ್ ಅನ್ನ ನಾವು ಹೀಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ, ಹೌದಾ? ಗೊತ್ತಾಯ್ತಾ ಹೇಗೆ ಅಂತ? ಇಲ್ಲಿ ನೋಡಿ, ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲೂ ಕೂಡ ಹೇಳಿದ್ದೀನಿ ನಿಮ್ಗೆ. ಏನು ಇಲ್ಲಿ ಬಿ ಮೈನಸ್ ಇದೆ ಅಂತ ಅಂದ್ರೆ ಅರ್ಥ ಏನು? ನಾವು ಸ್ಪ್ಲಿಟ್ ಮಾಡೋವಾಗ ತಗೊಳ್ಳೋ ನಂಬರ್ ಅಲ್ಲಿ ವೆನ್ ವಿ ಚೂಸ್ ದ ನಂಬರ್ಸ್, ಐದರ್ ಆಫ್ ದ ನಂಬರ್ ಶುಡ್ ಹ್ಯಾವ್ ಮೈನಸ್ ವ್ಯಾಲ್ಯೂ, ಹೌದಾ? ಆರ್ ಬೋತ್ ಶುಡ್ ಹ್ಯಾವ್ ಮೈನಸ್ ವ್ಯಾಲ್ಯೂ. ಹೇಗೆ ಅದನ್ನ ಡಿಸೈಡ್ ಮಾಡೋದು? ವೆದರ್ ಬೋತ್ ದ ನಂಬರ್ಸ್ ಹ್ಯಾವ್ ಮೈನಸ್ ವ್ಯಾಲ್ಯೂ ಆರ್ ಐದರ್ ಆಫ್ ದ ನಂಬರ್ಸ್ ಹ್ಯಾವ್ ಮೈನಸ್ ವ್ಯಾಲ್ಯೂ ಅನ್ನೋದು ಹೇಗೆ ನಮ್ಗೆ ಗೊತ್ತಾಗತ್ತೆ ಅಂತ ಅಂದ್ರೆ, ಇಲ್ಲಿ ಪ್ಲಸ್ ಇದ್ರೆ ಅಂದ್ರೆ ಸಿ ಟರ್ಮ್ ಅದು ಪಾಸಿಟಿವ್ ಇದ್ರೆ ಆಗ ನಮ್ಗೆ ಇದು ಎರಡು ಮೈನಸ್ ಇರತ್ತೆ ಅಂತ ಅರ್ಥ. ನಾವು ತಗೊಳ್ಳೋ ನಂಬರ್ಸ್ ಎರಡು ಮೈನಸ್ ಇರಬೇಕು. ಅದೇ ಇಲ್ಲಿ ಮೈನಸ್ ಇದ್ರೆ ಆಗ ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಇರಬೇಕು, ಇನ್ನೊಂದು ಪ್ಲಸ್ ಇರಬೇಕು. ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಮಕ್ಳೇ, ಆಯ್ತಾ? ಓಕೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ, 3x² ಮೈನಸ್ √6x, ಹೌದಾ? ಇಲ್ಲಿ ನಾವು ಇದನ್ನ 3 ಓಕೆ. ಇಲ್ಲಿ ನೋಡಿದ್ರೆ ಸಾರಿ, ಇಲ್ಲೇನ್ ಕಾಣಿಸ್ತಾ ಇದೆ ಮಕ್ಳೇ, ಇದು 3 ಇಂಟು x ಮೈನಸ್ √6x ಇದೆ, ಹೌದಾ? ಹಾಗೆ ಇಲ್ಲೇನ್ ಕಾಣಿಸ್ತಾ ಇದೆ, ಮೈನಸ್ √6 ಇಂಟು x ಪ್ಲಸ್ 2, ಹೌದಾ? ಸೊ ಇಲ್ಲಿ ಯಾವ ಟರ್ಮ್ ಕಾಮನ್ ಆಗಿದೆ? x ಟರ್ಮ್ ಕಾಮನ್ ಇದೆ. 3x ಮೈನಸ್ √6 ಅಂತ ಬರಿಬಹುದು. ಇನ್ನು ಒಂದು ನಿಮಿಷ.
ಸೊ ಇಲ್ಲಿ ಯಾವುದು ಕಾಮನ್ ಟರ್ಮ್ ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ ಮಕ್ಕಳೇ? ಇದು ಸ್ಪ್ಲಿಟ್ ಏನೋ ಮಾಡಿದೀವಿ, ಬಟ್ ಕಾಮನ್ ಟರ್ಮ್ ಯಾವುದು ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಬೇರೆ ಯಾವುದಾದ್ರೂ ನಂಬರ್ಸ್ ಇದೆಯಾ ನೋಡೋಣ ಇರಿ, ಒಂದೇ ನಿಮಿಷ. ಸೊ ಇಲ್ಲಿ ಓಕೆ, ಸೊ ಇಲ್ಲಿ ಹೀಗೆ ಬರ್ಕೊಂಡ್ರೆ ಮಕ್ಕಳೇ ನಮಗೆ ಇಲ್ಲಿ ಕಾಮನ್ ಟರ್ಮ್ಸ್ ಯಾವುದು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ನೋಡಿದ್ರೆ 3x ಇದೆ, x ಇದೆ. ಏನ್ ಸಿಗ್ತಾ ಇದೆ ನಮ್ಗೆ ಇಲ್ಲಿ? 3 ಸಿಗತ್ತೆ, ಹೌದಾ? √3 ಇಂಟು √3 ಮಾಡಿದ್ರು ಕೂಡ 3 ಸಿಗತ್ತೆ. ಸೊ ಇವಾಗ ಇಲ್ಲಿ ನಾವೇನ್ ಮಾಡ್ಬೋದು ಇದನ್ನ? √3 ಇಂಟು √3 ಇಂಟು ಎಕ್ಸ್ ಇಂಟು ಎಕ್ಸ್, ಹೌದಾ? ಸೊ ಈ √6 ಅನ್ನ ನಾವು ಹೇಗೆ ಬರಿಬೋದು? √2 ಇಂಟು √3 ಅಂತ ಬರಿಬಹುದು ಅಲ್ವಾ? ಇಂಟು ಎಕ್ಸ್ ಆಯಿತು. ಅದೇ ಥರ ಇದಕ್ಕೂ ಕೂಡ ಬರಿಬಹುದು ಅಲ್ವಾ ಮಕ್ಕಳೇ? √2 ಇಂಟು √3 ಇಂಟು ಎಕ್ಸ್ ಅಂತ ಬರಿಬಹುದು. ಈ +2 ಅನ್ನು ಕೂಡ ನಾವು √2 ಇಂಟು √2 ಅಂತ ಬರಿಬಹುದು. ಸೊ ಇಲ್ಲೇನಾಗ್ತಾ ಇದೆ? ಇವಾಗ ನಾವು ನೋಡಿದ್ರೆ ನಮಗೆ ಕಾಮನ್ ಟರ್ಮ್ಸ್ ಕಾಣಿಸ್ತಾ ಇದೆ. ಒಂದು √3 ಕಾಮನ್ ಆಗಿದೆ, ಇನ್ನೊಂದು ಎಕ್ಸ್ ಕಾಮನ್ ಆಗಿದೆ. ಸೊ ನಾವು √3x ಅನ್ನ ಕಾಮನ್ ತೆಗೆದ್ರೆ ಒಳಗಡೆಗೆ ನಮಗೆ ಬ್ರಾಕೆಟ್ ಒಳಗಡೆಗೆ √3x ಮೈನಸ್ √2 ಉಳಿಯುತ್ತೆ, ಹೌದಾ? ಸೊ ಈ ಟರ್ಮ್ ಮತ್ತೆ ಈ ಟರ್ಮ್ ಬಾಕಿ ಉಳಿದಿದೆ.
ಹಾಗೆ ಇಲ್ಲಿ ನಾವು -√2 ಕಾಮನ್ ತೆಗಿಬಹುದು. ಆಗ ನಮಗೆ √3x -√2 ಉಳಿತಾ ಇದೆ ಇಸ್ ಈಕ್ವಲ್ ಟು 0. ಹೌದಾ? ಸೊ ಇವಾಗ √3x -√2 ಮತ್ತೆ ಇನ್ನೊಂದು √3x -√2 ಹೌದಾ ಇಸ್ ಈಕ್ವಲ್ ಟು 0. ಸೊ ಇಲ್ಲೇನ್ ಆಗ್ತಾ ಇದೆ ಮಕ್ಕಳೇ, ನೀವು ನೋಡಿದ್ರೆ ಎರಡೂ ಕೂಡ ಸೇಮ್ ಟರ್ಮ್ ಇದೆ. √3x -√2 √3x -√2 ಅಂತ ಇದೆ. ಹೌದಾ? ಸೊ ನಾವು √3 x -√2 ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ √3x ಏನಾಗತ್ತೆ +√2 ಆಗತ್ತೆ. x ಇಸ್ ಈಕ್ವಲ್ ಟು √2/√3. ಇದು x ವ್ಯಾಲ್ಯೂ. ಎರಡು ಕೇಸಲ್ಲೂ ನಮ್ಗೆ ಹಾಗೆ ಸಿಗ್ತಾ ಇದೆ. ಹೌದಾ? ಸೊ ಇದು ಸೇಮ್. ಇದನ್ನ ನಾವು ಸೆಕೆಂಡ್ ಟರ್ಮ್ ಅನ್ನ ಈಕ್ವೇಟ್ ಮಾಡಿದಾಗ್ಲೂ ನಮ್ಗೆ ಏನ್ ಸಿಗತ್ತೆ? ಸೇಮ್ ಸಿಗತ್ತೆ. √2/√3ನೇ ಸಿಗತ್ತೆ ಅಲ್ವಾ? ಸೊ ನಾವು ಈ ಈಕ್ವೇಶನ್ನಿಗೆ ಹೀಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಗೊತ್ತಾಗಿದ್ಯಾ? ಸೊ ಫ್ಯಾಕ್ಟರೈಸೇಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಹೆಚ್ಚು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಆಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗತ್ತೆ. ಆಯ್ತಾ? ನಾಳಿನ ಕ್ಲಾಸಲ್ಲೂ ನಾವು ಫಾರ್ಮುಲಾ ಬೇಸ್ಡ್ ಮತ್ತೆ ಈ ತರ ಫ್ಯಾಕ್ಟರೈಸೇಷನ್ ಎರಡು ಮೆಥಡ್ ಅಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಈ ಒಂದು ಟಾಪಿಕ್ ಅನ್ನ ಇನ್ನೂ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ. ಸೊ ಫ್ಯಾಕ್ಟರೈಸೇಷನ್ ಮಾಡುವಾಗ ಜಸ್ಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಏನೆ. ನಮ್ಗೆ ಇದು ಫಿಕ್ಸ್ಡ್ ಆನ್ಸರ್ಸ್ ನಮ್ಗೆ ಮುಂಚೆನೆ ಗೊತ್ತಾಗಲ್ಲ, ಅಥವಾ ಯಾವುದೇ ಫಾರ್ಮುಲಾ ಇಲ್ಲ ಇಲ್ಲಿ. ಹೌದಾ? ಸೊ ನಾವೇನ್ ಮಾಡ್ತೀವಿ, ನಂಬರ್ಸ್ ಅನ್ನ ಚೂಸ್ ಮಾಡುವಾಗ ಯಾವ್ದಾದ್ರು ಎರಡು ನಂಬರ್ ಅನ್ನ ತಗೊಂಡು ಅದನ್ನ ಆಡ್ ಮಾಡಿದಾಗ ನಮ್ಗೆ ಬಿ ವ್ಯಾಲ್ಯೂ ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಹಾಗೇನೆ ಪ್ಲಸ್ ಮತ್ತೆ ಮೈನಸ್ ಸೈನ್ ಬಗ್ಗೆ ನಿಮ್ಮ ಲಕ್ಷ್ಯ ಇರ್ಲಿ ಮಕ್ಳೇ. ಯಾಕೆ ಅಂತ ಅಂದ್ರೆ ನಮ್ಗೆ ಅಲ್ಲಿ ಪ್ರಾಡಕ್ಟ್ ಅಲ್ಲಿ ಪ್ಲಸ್ ಸೈನು ಬರ್ಬೇಕು ಕೆಲವೊಂದ್ಸಲ. ಅಲ್ಲಿ ಇಕ್ವೇಶನ್ ಅಲ್ಲಿ ಸಿ ಗಿಂತ ಮುಂಚೆ ಪ್ಲಸ್ ಇದ್ರೆ ನಮ್ಗೆ ಪ್ಲಸ್ ಸೈನ್ ಬರೋ ತರ ನಾವು ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಬೇಕಾಗತ್ತೆ. ಹಾಗೆ ಆಡ್ ಮಾಡಿದಾಗ ಮೈನಸ್ ಬರೋ ತರ ನಂಬರ್ಸ್ ಅನ್ನ ಚೂಸ್ ಮಾಡ್ಬೇಕಾಗತ್ತೆ. ಹೌದಾ? ಇಲ್ಲ ಸಿ ಹಿಂದೆ ಮೈನಸ್ ಇದ್ರೆ ಆಗ ಏನ್ ಮಾಡ್ಬೇಕು, ನಾವು ತಗೊಳ್ಳೋ ನಂಬರ್ಸ್ ಅನ್ನ ಒಂದು ಪ್ಲಸ್ ಮತ್ತೆ ಇನ್ನೊಂದು ಮೈನಸ್ ಇಟ್ಟು ನಾವು ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡೋ ಜೊತೆನಲ್ಲಿ ಯಾವ್ದಕ್ಕೆ ಪ್ಲಸ್ ಸೈನ್ ಕೊಡ್ಬೇಕು ಅವ್ರು ಯಾವ್ದಕ್ಕೆ ಮೈನಸ್ ಸೈನ್ ಕೊಡ್ಬೇಕು ಅನ್ನೋದು ಕೂಡ ನಿಮ್ಗೆ ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಅದು ಗೊತ್ತಾಗ್ತಾ ಹೋಗತ್ತೆ. ಆಯ್ತಾ? ಇವತ್ತಿನ ಟಾಪಿಕ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಕೋಬಹುದು ಮಕ್ಕಳೇ. ನಾಳಿನ ಕ್ಲಾಸಲ್ಲೂ ಕೂಡ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.